ಲೇ ಫೋನ್ ಮಾಡ್ರೆ ಫೋನ್ ಯಾಕೋ ಎತ್ತಾ ಇಲ್ಲ? ಚಾರ್ಜಿಂಗ್ ಹಾಕಿದೆ ಮಾ. ಹೌದಾ? ಸದ್ಯ ಈ ಫೋನ್ ಗಳೆಲ್ಲ ಚಾರ್ಜಿಂಗು ಬ್ಯಾಟ್ರಿಯಿಂದ ಓಡುತ್ತೆ. ಅಕಸ್ಮಾತ್ ಇದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೆ ತಿಕಾರ್ ದೂರ ಬಗ್ಲಾ ಬಿಡೋದು. ಲೋ ಮಚ್ಚ, ದೊಡ್ಡವ್ರ ಏನಂದವ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಚ್ಚ, ಗೊತ್ತಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಟೀ ಕೊಡ್ಸು ಅಂದ್ರೆ ಕಾಸಿಲ್ಲ. ಇವಾಗ ಎಲ್ಲೋ ಹೋಗಕ್ ಕಾಸೈತಾ? ನನಗೆ ಕೌಂಟ್ರಾ ಮಾಡ್ತೀನಿ ತಾಳಿ. ಇವಾಗ ಎನ್ಕೌಂಟ್ರು ಮಚ್ಚ. ನಿನ್ ಜೀವನದಲ್ಲಿ ಬೆಳಿಬೇಕಾ, ದುಡ್ಡು ಮಾಡ್ಬೇಕಾ? ಮಚ್ಚ ಮಾಡ್ಬೇಕು. ಮತ್ ಮಾಡು, ನಂಗೇನ್ ಹೇಳ್ತಾ ಇದ್ಯಾ? ನಮ್ ಫ್ರೆಂಡ್ 3 ತಿಂಗಳು ಮುಂಚೆ ಬರೀ 10 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವನ ಹತ್ರ 1 ಕೋಟಿ ಐತೆ. ಏನ್ ಹೇಳ್ತಾ ಇದ್ಯಾ? ಸುಳ್ಳು. ಈ ತರ ಸುಳ್ಳು ಹೇಳಕ್ಕೆ ಅವಳನ್ನ ಬಿಟ್ಟೋಗಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಿನಗೆಲ್ಲೋ ಸರಿಯಾಗಿ ಮಚ್ಚೆ ಇರ್ಬೇಕು ಮಾಮ್. ಮಚ್ಚೆನಾ? ಯಾಕೆ? ಒಂದೇ ಟೈಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಮೃತ ಜೊತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕವಿತಾ ಜೊತೆ, ಸ್ನಾಪ್ಚಾಟ್ ಅಲ್ಲಿ ನಮಿತಾ ಜೊತೆ, ಅಷ್ಟೇ ಯಾಕೆ ನಕ್ಕನ್ ಫೋನ್ ಪೇಲಿ ಪ್ರಣೀತಾ ಜೊತೆ ಚಾಟ್ ಮಾಡ್ತಿರ್ತೀಯ. ಅವರೆಲ್ಲ ಫ್ರೆಂಡ್ಸ್ ಕಣ. ಫ್ರೆಂಡ್ಸ್ ಅನ್ಕೊಂಡೆ ಅವ್ರು ನಂಬಿಕೊಂಡ್ಬಿಡ್ತೀಯ. ಬಿಡಪ್ಪ, ನಾನಿನ್ನು ಸಿಂಗಲ್ ಮಾಮ್. ನಂದು ಕನ್ಯಾ ರಾಶಿ. ನನ್ನಿಂದ ಯಾವ ಕನ್ಯೇನು ಬರಲ್ವಂತೆ. ನಿನ್ನಿಂದ ಯಾರು ಬರಲ್ಲ. ನೀನ್ ಅವ್ರನ್ನ ಮೂಸ್ಕೊಂಡ್ ಹೋಯ್ತೀಯ. ನನ್ ಹಿಸ್ಟ್ರಿ ಗೊತ್ತಿಲ್ದೆ ನೀನ್ ತಪ್ಪಾಗಿ ಮಾತಾಡ್ತಿದ್ಯಾ. ನಿನ್ ಹಿಸ್ಟ್ರಿ ಯಾಕೆ? ನಿನ್ ಮೆಸೇಜ್ ಹಿಸ್ಟ್ರಿ ನೋಡ್ಬಿಟ್ರೆ ಒಂದ್ ಸಣ್ಣ ತಾಲೂಕ್ ಆಫೀಸ್ ಓಪನ್ ಮಾಡ್ಬಿಡ್ಬೋದು. ಏನ್ ಹಿಸ್ಟ್ರಿ? ಇನ್ಸ್ಟಾಗ್ರಾಮ್ ಅಲ್ಲಿ ಗುರುತು ಪರಿಚಯ ಇಲ್ದೇ ಇರೋ ಸಿಕ್ಕಿದ ಹುಡುಗಿರಿಗೆಲ್ಲ ಆಯ್ ಅಂತ ಕಳ್ಸ್ಕೊಂಡ್ ಹೋಗ್ತೀಯಾ. ಯಾವ್ದೇ ಹುಡುಗಿ ಪೋಸ್ಟ್ ಹಾಕೋರು ನಿಂದೆ ಫಸ್ಟ್ ಲೈಕ್, ಯಾವ್ದೇ ಹುಡುಗಿ ರೀಲ್ಸ್ ಹಾಕೋರು ನಿಂದೆ ಫಸ್ಟ್ ಕಮೆಂಟ್. ಅಷ್ಟೇ ಯಾಕೆ? ಹುಡುಗಿರ್ ಏನಾದ್ರು ಫೀಲಿಂಗ್ ಸ್ಯಾಡ್ ಅಂತ ಸ್ಟೋರಿ ಹಾಕ್ಬಿಟ್ರೆ ಯಾಕೆ ಡಿಯರ್ ನಾನು ಇಲ್ವಾ ಏನಾಯ್ತು ಅಂತ ಕಳಿಸ್ತೀಯಾ. ಹೋದ್ವಾರ ನನಗ್ ಬೇದಿ ಬಂದ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸಾಯ್ತಿದ್ದೆ. ಕ್ಯಾರೆ ಬುಡ್ಡ ಅಂತ ಮೂಸು ನೋಡಿಲ್ಲ ನನ್ ಮಗ ನೀನು. ಅವಾಗಿನ್ ಬಿಡು. ಇವಾಗ ನಾನು ನೀನು ಬ್ರದರ್ಸ್ ತರ ಇಲ್ವಾ? ನಕ್ಕನ್ ನಿಂತರ ಪ್ಲೇ ಬಾಯ್ ಏನಾದ್ರು ನಾನ್ ಬ್ರದರ್ ಮಾಡ್ಕೊಬಿಟ್ರೆ ನನ್ ಕದರ್ ಎಲ್ಲ ಹಾಳಾಗೋಯ್ತೈತೆ ಅಷ್ಟೇ. ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿದಂಗಿದೆ. ಸಿಂಹರಾಶಿನ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ. ಕನ್ಯಾ ರಾಶಿ ಅಲ್ವಾ ನಿಂದ? ನೀನ್ ಮಾತ್ ಕಲ್ತ್ಬಿಟ್ಟೆ ಕಣ. ನಿಮ್ ಹೆಂಗ್ಸರು ಹಿಂಗ್ ಮಾತ್ ಕಲ್ತ್ಬಿಟ್ಟವ್ರೆ. ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ತಗೊಳ್ಳಿ ಸರ್. ಆದ್ರೆ ಅದು ಏನಾದ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್? ಅದು ಕುದುರೆದು, ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ, ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್. ನಿಮ್ ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ ಸರ್. ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜಾಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 ವಿಶೇಪ್ ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನನ್ ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್ ನಾನ್ ಆಗಿದ್ಕೆ ಅದನ್ನ ನಿಮ್ ಹತ್ರ ತಗಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿ ಹಾಕ್ಬಿಟ್ಟು ಬರ್ತಾನ ಅದನ್ನ. ನೀನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ. ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸು ಇಲ್ಲ ಸರ್. ಏನ್ ಮಾಡೋದು? ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮೇಲೆ ಕುತ್ಕೊಂಡವ್ರೆ. ಲೌಡಿ ಕೇಬಲ್, ನೀನ್ ಹೋಗೋ ಕೆಲ್ಸಕ್ಕೆ? ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿದ್ ನಾನು ಓದಿಲ್ಲ ಅಂತ? ನಾನು ಬಿಕಾಮ್ ಮಾಡಿದೀನೋ. ಬಿಕಾಮ್ ಏನ್ ಸರ್, ನಮ್ಮ ಮನೆ ಹತ್ರ ಇರೋ ನಾಯಿ ಮಾಡೈತೆ. ಹೊಡೋದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗ್ ಪೇಂಟಿಂಗ್ ಬರುತ್ತೆ ಅಂತವನೇ. ಅಯ್ಯೋ ಅಣ್ಣ